ಕಾಲ ಒಂದೇ ಥರ ಇರಲ್ಲ. ಶಾಂತವಾಗಿದ್ದವರು ರೌದ್ರ ರೂಪ ತಾಳಕ್ಕೆ ಒಂದೇ ಒಂದು ಬದಲಾವಣೆ ಸಾಕು. ಇವತ್ತು ಹಚ್ಚಿದ ಮಸಿ ಕಪ್ಪು ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಆದ್ರೆ ಆ ಕಪ್ಪು ಸಾಕ್ಷಾತ್ ಕಾಳಿಯ ಸಂಕೇತ ಅನ್ನೋದನ್ನ ನಾವು ಮರ್ತಿದ್ದೀವಿ. ಆ ತಾಯಿನ ನಮ್ದವ್ರಿಗೆ ಆ ತಾಯಿ ಯಾವತ್ತೂ ಕೈ ಬಿಡಲ್ಲ. ಈ ರುದ್ರಕ್ಕ ಅವಳನ್ನು ನೋಡಿ ಸಾಕ್ಷಾತ್ ದೇವ್ರೆ ಬಂದಿರೋರ ಥರ ಬಿಲ್ಡಪ್ ಕೊಟ್ಟು ಮಾತಾಡ್ತಾ ಇದ್ದಾರೆ. ಯಾವ ದೇವರು ಇಲ್ಲ, ದೆವ್ವನೂ ಇಲ್ಲ. ಇವತ್ತು ಇವಳು ಕತ್ತಿ ಕಾಣಿಸ್ಲಿಲ್ಲ ಅಂದರೆ ನನ್ನ ಹೆಸರು ನಿರ್ಮಲಾ ಪಾಟೀಲೇ ಅಲ್ಲ. ಒಳಗ್ ಬಾಮ್ಮ. ಅರ್ಜುನ್, ಮಳೆ ಬರ್ತಿದೆ, ಒಳಗಡೆ ಕರ್ಕೊಂಬಾರೋ. ಅವ್ರು ಕರೆದ ತಕ್ಷಣ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲದೆ ಒಳಗ್ ಬಂದ್ಬಿಡ್ತೀಯಾ? ಇಷ್ಟೆಲ್ಲ ಆಗಿರೋದು ಯಾರಿಂದ? ಈ ಹಾಳಾದವಳಿಂದ. ನಿರ್ಮಲಾ, ಆಚೆ ಮಳೆ ಬಂದು ಭಾರ್ಗವಿ ನೆಂದಿದ್ದಾಳೆ. ಈ ಹೊತ್ತಲ್ಲಿ ಇಷ್ಟು ಕಠೋರವಾಗಿ ಮಾತಾಡಬೇಡ. ಇವಳು ಸರಿ ಇಲ್ಲ, ಇವಳನ್ನ ಬಿಟ್ಬಿಡು, ಎಲ್ಲರೂ ಹಾಳಾಗೋಗ್ಲಿ ಅಂತ 1000 ಸಲ ಬುದ್ಧಿ ಹೇಳಿದ್ದೀನಿ. ಆದ್ರೂ ಹೋಗಿ ಇವಳನ್ನ ಕರ್ಕೊಂಡ್ ಬಂದಿದ್ದಾನಲ್ಲ, ಇವಾಗ ಏನ್ ಹೇಳೋದು? ಮನೆ ತುಂಬಿಸ್ಕೊಳ್ಳೋದು ಬೇಡ ಅಂತ ಪಡ್ಕೊಂಡೆ ಜೆಪಿ ಹತ್ರ. ಆದ್ರೆ ಅವರು ನನ್ನ ಮಾತು ಕೇಳಲಿಲ್ಲ. ಅರ್ಜುನ್, ನಿನ್ ಮೇಲಿನ ಪ್ರೀತಿಗೆ ಇವಳಿಗೊಂದು ಅವಕಾಶ ಕೊಟ್ರು ಅವರು. ಆದ್ರೆ ಇವಳು ಬೆರಳು ತೋರ್ಸಿದ್ರೆ ಹಸ್ತನೆ ನುಂಗೋ ಹಾಗೆ ಮನೆ ಒಳಗ್ ಬಿಟ್ಕೊಂಡಿದ್ದಕ್ಕೆ ಮನೆನೆ ಗುಡ್ಸಿ ಗುಂಡಾಂತರ ಮಾಡ್ಬಿಟ್ಲು. ನಿರ್ಮಲಾ, ಹೀಗೆಲ್ಲ ಮಾತಾಡ್ಬೇಡಮ್ಮ. ಅವಳನ್ನ ಒಳಗ್ ಕೂರ್ಸಿ ಸ್ವಲ್ಪ ಸಮಾಧಾನವಾಗಿ ಮಾತಾಡೋಣ. ಇಲ್ಲ ಅತ್ತೆ, ನಾನ್ ಇವಳನ್ನ ಒಳಗಡೆ ಬರೋದಕ್ ಬಿಡಲ್ಲ. ಅದೇನೇ ಇದ್ರು ಇವತ್ತೇ ಇತ್ಯರ್ಥ ಆಗೋಗ್ಲಿ. ಅಲ್ಲ ಅತ್ತೆ, ಆಗಿದ್ದನ್ನೆಲ್ಲ ನೀವು ಕಣ್ಣಾರೆ ನೋಡಿದ್ದೀರಾ. ಆದ್ರೂ ಇವಳನ್ನ ವಹಿಸ್ಕೊಂಡು ಬರ್ತಾ ಇದ್ದೀರಲ್ಲ. ನಿಮ್ ಮಗನ್ ಬಗ್ಗೆ ನಿಮ್ಗೆ ಸ್ವಲ್ಪನೂ ಪ್ರೀತಿ ಇಲ್ವಾ? ಇಷ್ಟು ವರ್ಷದಿಂದ ಜೆಪಿ ಕಾಪಾಡ್ಕೊಂಡು ಬಂದಿದ್ ಮಾನ ಮರ್ಯಾದೆ ಎಲ್ಲ ಇವತ್ ಒಂದೇ ದಿನ ಹರಾಜಾಕ್ಬಿಟ್ಟಿಯಲ್ಲೇ. ನೀನಿಗೇನೋ ಹಾದಿ ರಂಪ ಮಾಡದೇ ಇದ್ರೆ ಸಮಾಧಾನ ಆಗಲ್ಲ. ಆದ್ರೆ ನಾವ್ ಹಾಗಲ್ಲ. ಪಾಟೀಲ್ ಮನೆ ಅಂದ್ರೆ ಸೊಸೈಟಿನಲ್ಲಿ ಒಂದ್ ಘನತೆ, ಗೌರವ ಇದೆ. ಇವತ್ತು ನಿನ್ ಹೆಸರು ಬರೀ ಭಾರ್ಗವಿ ಅಲ್ಲ, ಜೆಪಿ ಪಾಟೀಲ್ ಮನೆಯಲ್ಲಿ ಹೀಗ್ ಮಾಡಿದ್ಲಂತೆ ಅಂತ ಜನ ಮಾತಾಡ್ತಾರೆ. ಅಲ್ಲ ಮಾಮ್, ಯಾರೋ ಬಂದ್ ಕೆಟ್ಟದಾಗ ಮಾತಾಡಿದ್ರೆ ಅದ್ರಲ್ಲಿ ಭಾರ್ಗವಿ ತಪ್ಪೇನಿದೆ? ಹೌದಪ್ಪ, ಇವಳ್ದು ಏನು ತಪ್ಪಿಲ್ಲ. ಇರೋ ತಪ್ಪೆಲ್ಲ ನಮ್ದೇ. ಅಲ್ಲ ಅರ್ಜುನ್, ಇಷ್ಟು ವರ್ಷದಲ್ಲಿ ಯಾವತ್ತಾರು ಒಂದ್ಸಲ ಹೀಗಾಗಿತ್ತ ಹೇಳು? ಇವಳಿಂದಾಗಿ ಒಂದನ ನಮ್ಮ ಮನೆ ಸೊಸೆ ಆಗೋ ಆಸೆ ಕನ್ಸು ಎಲ್ಲ ನುಚ್ಚು ನೂರಾಗೋಯ್ತು. ನಮ್ ಜೆಪಿ ಮತ್ತೆ ಶಕ್ತಿ ಅಣ್ಣನ್ ಸ್ನೇಹನೂ ಹಾಳಾಗೋಯ್ತು. ಹಾಳಾಗೋಗ್ಲಿ, ಇವಳಾದ್ರೂ ಈ ಮನೆಗೆ ಬಂದಿದ್ದಾಳೆ, ನೆಟ್ಟಿಗಿರ್ತಾಳೆ ಅನ್ಕೊಂಡ್ರೆ ದಿನ ಬೆಳಗಾದ್ರೆ ಆ ಸಂಧ್ಯನ್ ಫೋಟೋನೇ ತಗ್ತಾಳೆ, ಜಗಳ ಆಡ್ತಾಳೆ. ಸಾಲದಕ್ಕೆ ಜೆಪಿ ವಿರುದ್ಧ ನಿಂತು ಸೊಕ್ಕಿಂದ ಮಾತು ಬೇರೆ. ಇಂಥವಳು ಈ ಮನೆಗೆ ಬರ್ಬೇಕಾ? ಈ ಮನೆಯಲ್ಲಿ ಜೆಪಿ ಮಾತ್ ಮಾತ್ರ ನಡೆಯೋದು. ಅವರು ಗೌರವ ಕೊಡದೇ ಇರೋರು, ಅವ್ರ ಘನತೆಗೆ ಮಸಿ ಬಳಿಯುವಂತವ್ರು ಈ ಮನೆಗೆ ಅವಶ್ಯಕತೆ ಇಲ್ಲ. ಹೋಗ್ತಾ ಇರು ಇಲ್ಲಿ.
ನಾನು ಸುಮ್ಮನಿದ್ದೀನಿ ಅಂದ ಮಾತ್ರಕ್ಕೆ ನನಗೆ ಮಾತಾಡಕ್ ಬರಲ್ಲ ಅನ್ಕೋಬೇಡ. ನಾನು ನಿನ್ನತ್ತೆ. ಈ ಮನೆಯಲ್ಲಿ ಯಾರಿಂದ ಯಾರಿಗೆ ನೋವಾಗ್ತಿದೆ, ಯಾರಿಂದ ಯಾರಿಗೆ ಮೋಸ ಆಗ್ತಿದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅಷ್ಟಕ್ಕೂ ಈ ಮನೆ ನಂದು. ಈ ಮನೇಲಿ ಯಾರು ಇರ್ಬೇಕು ಯಾರು ಇರಬಾರ್ದು ಅಂತ ನಿರ್ಧಾರ ಮಾಡೋಳು ನಾನು. ಹಾಗಲ್ಲ ಅತ್ತೆ. ಸಾಕ್ ನಿಲ್ಸೋ. ಮತ್ತೆ ಇವಳನ್ನ ಮನೆ ಒಳಗ್ ಕರ್ಕೊಂಡ್ ಬರ್ತಾ ಇದ್ದೀರಾ ಅಲ್ವಾ? ಇನ್ನೊಂದು ಅವಾಂತರ ಆಗಿ ಆವಾಗ ನಾನು ಮಾತಾಡ್ತೀನಿ. ನೀನೇನು ಬೇಜಾರು ಮಾಡ್ಕೋಬೇಡ. ಒಳಗ್ ಬಾಮ್ಮ. ಅರ್ಜುನ್, ಅವಳನ್ನ ಕರ್ಕೊಂಡ್ ಬಾಪ್ಪ. ಮಾತಾಡ್ಕೊಂಡಿದ್ವಲ್ಲ ಅಷ್ಟೇ ಇದೆಯಾ ಅಥವಾ? ಏಯ್, ನಾನೇನು ನಿಂತಾರಲ್ಲ ಮೋಸ ಮಾಡೋದಕ್ಕೆ. ಕೊಲೆನೇ ಮಾಡಿಸಿದಿರಂತೆ, ಮೋಸದ ಬಗ್ಗೆ ಮಾತಾಡ್ತಿರಲ್ಲ ಮೇಡಮ್. ಹೌದು, ನಾನು ಹೇಗೆ ಬೇಕಾದ್ರೂ ಕೊಲೆ ಮಾಡು ಅಂದೆ. ನೀನು ಯಾಕೋ ಎಕ್ಸ್ಟ್ರಾ ರಿಸ್ಕ್ ತಗೊಂಡಿದ್ದು? ನಾನೇನ್ ಮಾಡಿದೆ? ಅದನ್ನು ನನ್ನ ಬಾಯಿಂದನೇ ಹೇಳಬೇಕಾ? ಯಾಕೋ ಅವಳನ್ನ ರೇಪ್ ಮಾಡಿದೆ, ಅದರಿಂದಾನೇ ಇವತ್ತು ಕೇಸ್ ಮುಂದುವರಿತಾ ಇರೋದು. ಅಯ್ಯೋ, ಅವತ್ತು ನೋಡಿದ್ರೆ ಹೆಂಗ್ ಬೇಕಾದ್ರಂಗೆ ಸಾಯಿಸೊಂದು, ಇವತ್ತು ನೋಡಿದ್ರೆ ಮಾತು ಬದಲಾಯಿಸ್ಬೇಡಿ ಮೇಡಮ್. ಅಷ್ಟಕ್ಕೂ ಹೇಳಿರೋದು ನೀವು ಮರ್ಡರ್ ತಾನೇ ಆಗಿದೆ. ತಲೆ ಯಾಕೆ ಬಿಸಿ ಮಾಡ್ಕೋತಾ ಇದ್ದೀರಾ? 4 ದಿನ ಕೇಸ್ ಮುಂದುವರಿಸಿ ಬಿಟ್ಟಾಕ್ತಾರೆ. ಅದೇ ಕೇಸ್ ಮುಂದುವರಿದ್ರೆ ಬರೋದು ನನ್ನ ತಲೆಗೆ ಅಲ್ವಾ? ನಾನು ಬಾಯ್ ಬಿಡೋವರೆಗೂ ಕೇಸ್ ನಿಮ್ಮವರೆಗೂ ಬರಲ್ಲ. ನೀವು ದುಡ್ಡು ಕೊಡ್ತಿರೋ ತನಕ ನಾನು ಬಾಯ್ ಬಿಡಲ್ಲ. ಏನೋ ದುಡ್ಡು ಕೊಡೋದು? ನೋಡು, ಈಗಾಗಲೇ ನೀನು ಕೇಳ್ದಾಗೆಲ್ಲ ತುಂಬ ಸಲ ದುಡ್ಡು ಕೊಟ್ಟಿದ್ದೀನಿ. ಮತ್ತೆ ಕೇಳಿದ್ರೆ ನಾ ಯಾವ ಪೈಸೆನೂ ಕೊಡಲ್ಲ. ನಮ್ಮ ಮಾವ ಯಾರು ಅಂತ ಗೊತ್ತಾ? MLA ಶಕ್ತಿ ಪ್ರಸಾದ್. ಅವ್ರ ಹತ್ರ ನೀನು ಹೀಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರೋದನ್ನ ಹೇಳಿದ್ರೆ ಅಷ್ಟೇ. ಆಮೇಲೆ ಅಯ್ಯೋ, ನಮ್ಮ ಮಾವನ ಮನೇನು ಪೊಲೀಸ್ ಸ್ಟೇಷನ್ನೇ ಮೇಡಮ್. ಹೋಗಿ ಬಂದು ಮಾಡೋದು ನಮ್ಗೇನು ಹೊಸದಲ್ಲ. ನಾನು ಹೋಗಿ ನಿಜ ಕಕ್ಕಿದ್ರೆ ನೀವು, ನಿಮ್ಮ ಮಾವ, ನಿಮ್ಮ ತಾತ ಎಲ್ಲರೂ ಕಂಬಿ ಎಣಿಸ್ಬೇಕಾಗತ್ತೆ. ಶಕ್ತಿ ಅಣ್ಣನ ಸೊಸೆ ಬೇರೆ ಅಂತ ಹೇಳ್ತೀರಾ? ನೆಕ್ಸ್ಟ್ ಟೈಮು ಇದಕ್ಕಿನ್ನ ದುಡ್ಡು ಜಾಸ್ತಿ ರೆಡಿ ಮಾಡ್ಕೊಂಡ್ ಬನ್ನಿ. ಬರ್ಲಾ? ಅರ್ಜುನ್, ಯಾಕಪ್ಪ ಇಲ್ಲಿ ನಿಂತಿದ್ಯಾ? ಇನ್ನೇನು ಮಾಡಲಿ ಚಿಕ್ಕು, ನನ್ನ ಹೆಂಡತಿಗೆ ಅವಮಾನ ಆಗ್ತಿದ್ರು ತಡೆಯೋಕ್ಕಾಗಿಲ್ಲ. ಅವ್ರು ನನ್ನ ಲೈಫಿಂದ ಪರ್ಮನೆಂಟಾಗಿ ಹೊರಟೋದ್ರೇನೋ ಅಂತ ಅನ್ಕೊಂಡಿದ್ದೆ. ಆದರೆ ನನ್ನ ಪುಣ್ಯ ವಾಪಸ್ ಬಂದರು. ಆದರೆ ನನ್ನವರು ಅಂತ ಅನ್ಕೊಂಡಿರೋರು ನನ್ನ ಬಗ್ಗೆ ಆಗಲಿ, ನನ್ನ ಹೆಂಡತಿ ಬಗ್ಗೆ ಆಗಲಿ ಒಂಚೂರು ಕನಿಕರ ತೋರಿಸ್ತಾ ಇಲ್ಲ. ನಾನು ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಚಿಕ್ಕು. ಕಾಯ್ತೀನಿ, ಇಷ್ಟು ದಿನನೇ ಕಾದಿದ್ದೀನಂತೆ. ಮನೆಯವರೆಲ್ಲ ಭಾರ್ಗವಿನ ಒಪ್ಕೊಳ್ಳೋ ತನಕ ಕಾಯ್ತೀನಿ. ಅರ್ಜುನ್, ಅವ್ರ ಮನಸ್ಸು ಬದಲಾಗುತ್ತೆ ಅಂತ ನೀನು ನಂಬ್ಕೊಂಡಿದ್ಯಾ? ಅವರು ಕರಗದೆ ಇರೋ ಬಂಡೆಗಳು. ನೀನು ಎಷ್ಟೇ ಕೂಗಿದ್ರು ಅವ್ರು ಕೇಳಿಸಲ್ಲ. ನೋಡು, ನಾನು ಹೇಳ್ತಿರೋದು ನಿನಗೆ ನಂಬೋದು ಕಷ್ಟ ಆಗ್ಬೋದು, ಅದು ಸತ್ಯ. ನೀವೇನೇ ಹೇಳಿ ಚಿಕ್ಕು, ಆ ಬಂಧನ ಥರ ದುಡ್ಡಿರೋರು, ಅಧಿಕಾರ ಇರೋರು ಈ ಮನೆಗೆ ಬರ್ತಿದ್ರೇನೋ. ಆದರೆ ಭಾರ್ಗವಿ ಅಂತ ಸೊಸೆ ಈ ಮನೆಗೆ ಬರಕ್ಕೆ ಸಾಧ್ಯ ಆಯ್ತಾ? ಖಂಡಿತ ಇಲ್ಲ. ಭಾರ್ಗವಿ ಅಂತ ಒಳ್ಳೆ ಸೊಸೆನ ದುರ್ಬೀನ್ ಹಾಕಿ ಹುಡುಕಿದ್ರೂ ಸಿಗ್ತಿರ್ಲಿಲ್ಲ. ಆದರೂ ಈ ಮನೆಯವರೆಲ್ಲ ಯಾಕೆ ಒಪ್ಕೋತಾ ಇಲ್ಲ ಗೊತ್ತಾ?
ಅವಳು ಪ್ರತಿಯೊಂದನ್ನು ಪ್ರಶ್ನೆ ಮಾಡ್ತಾಳೆ. ಸರಿಯಾಗಿದ್ರೆ ಸಪೋರ್ಟ್ ಮಾಡ್ತಾಳೆ, ತಪ್ಪಾಗಿದ್ರೆ ಖಂಡಿಸ್ತಾಳೆ. ಆದರೆ ಈ ಮನೆಗೆ ಅದೆಲ್ಲ ಬೇಕಿಲ್ವಲ್ಲ. ಈ ಮನೆಗೆ ಬೇಕಿರೋದು ಬಾವಿಯಲ್ಲಿನ ಕಪ್ಪೆ ನಿಂತು ನೀರಾಗಿರ್ಬೇಕು ಎಲ್ಲರೂ. ಇನ್ನು ನಮ್ಮ ಅಣ್ಣ ಹಿಟ್ಲರ್, ಅವನು ಹೊಗಳು ಬಿಟ್ಟರು ಅವನೇನು ಹೇಳಿದ್ರು ಸತ್ಯ, ಅವನು ಸುಳ್ಳು ಹೇಳಿದ್ರು ಅದನ್ನ ಸತ್ಯ ಅಂತ ಒಪ್ಕೋಬೇಕು. ಅಷ್ಟೇ ಯಾಕೆ, ನಾವೇನು ಮಾಡಬೇಕು, ಏನು ಮಾಡಬಾರ್ದು, ಹೇಗೆ ಜೀವನ ಮಾಡಬೇಕು ಅಂತ ನಮ್ಮ ಅಣ್ಣನೇ ಹೇಳ್ತಾನೆ. ಒಂದು ಕೈಯಲ್ಲಿ ಎಷ್ಟು ದಿನ ಚಪ್ಪಾಳೆ ಆಗುತ್ತೆ ಚಿಕ್ಕು. ನಾವು ಸರಿ ಹೋದ್ರೆ ಡ್ಯಾಡ್, ಮನೆಯವರು ಎಲ್ಲರೂ ಸರಿ ಹೋಗ್ಬೇಕಲ್ವಾ? ಅಯ್ಯೋ ಹುಚ್ಚ, 25 ವರ್ಷಗಳಿಂದ ನಾನು ನಿಮ್ಮ ಚಿಕ್ಕಮ್ಮ ಹೀಗೆ ನಿಂತಾರನೇ ಅನ್ಕೊಂಡಿದ್ವಿ. ಆದರೆ 25 ವರ್ಷಗಳು ಹೋದ್ವೇ ಹೊರ್ತು ಏನೂ ಆಗಲಿಲ್ಲ. ನಾವು ಸುಮ್ಮನೆ ಇರೋದನ್ನ ಅವರು ನಮ್ಮ ಬಲಹೀನತೆ ಅನ್ಕೋತಾರೆ. ನಾವು ಅವ್ರು ಕೊಡೋ ಪ್ರೀತಿ ಗೌರವ ಅದು ಅರ್ಥ ಆಗಲ್ಲ ಅವ್ರಿಗೆ. ಅರ್ಜುನ್, ಅಂಥವ್ರಿಗೆ ಬುದ್ಧಿ ಕಲಿಸೋದಕ್ಕೆ ಭಾರ್ಗವಿನೇ ಸರಿ. ನಾವಂತೂ ಈಗ ಆಗೋದ್ವಿ. ಈ ಮನೆಯಲ್ಲಿ ಪ್ರಶ್ನೆ ಮಾಡೋದಕ್ಕೆ, ತಪ್ಪನ್ನ ತಡೆಯೋದಕ್ಕೆ ಒಬ್ರು ಇರಬೇಕು ಅಂತ ಅನ್ಕೊಂಡಿದ್ವಿ. ನಮ್ಮ ಭರವಸೆಯಾಗಿ ಬೆಳಕಾಗಿ ಬಂದಿದ್ದು ಭಾರ್ಗವಿ. ಆದ್ರೆ ಇವತ್ತು ಅವಳು ಸ್ವಾಭಿಮಾನಕ್ಕೂ ಪೆಟ್ಟು ಕೊಟ್ಟಿದ್ದಾರೆ. ಆದರೆ ಅವಳು ಇದನ್ನೆಲ್ಲ ತಡ್ಕೋತಾಳೋ, ಸುಮ್ಮನಿರ್ತಾಳೋ ಅಥವಾ ಮೆಟ್ಟು ನಿಲ್ತಾಳೋ ನನಗೆ ಗೊತ್ತಿಲ್ಲ. ನನ್ನ ಹೆಂಡ್ತಿನ ಚೆನ್ನಾಗಿ ನೋಡ್ಕೋಬೇಕು ಅಂತ ಕರ್ಕೊಂಡ್ಬಂದಿದ್ದೀನಿ. ಅವ್ರು ಈ ಮನೇಲೇ ಇರಬೇಕು ಚಿಕ್ಕು. ಅವ್ರಿಗೆ ನಾನಿಲ್ಲೊಂದು ಸ್ಥಾನ, ಪ್ರೀತಿನ ಕೊಡಿಸ್ಲೇಬೇಕು. ನನ್ನ ಮದ್ವೆಗೊಂದು ಅರ್ಥ ಸಿಗಕ್ಕೆ ನನ್ನ ಸ್ವಾಭಿಮಾನನ ಪಕ್ಕಕ್ಕಿಟ್ಟು ಈ ಮನೆಯವ್ರ ಮುಂದೆ ತಲೆಭಾಗಕ್ಕೂ ಸಿದ್ಧ ಚಿಕ್ಕು. ಎಷ್ಟೊತ್ತು ಮೇಡಮ್ ಬರೋದು? ಕೇಳೋದನ್ನ ತರಬೇಕೋ ಬೇಡವೋ? ಮೇಡಮ್, ನೋಡಿದ್ರಲ್ಲ ಮೇಡಮ್, ಆ ಲಾಯರ್ಗೆ ಎಷ್ಟು ಚೆನ್ನಾಗಿ ಅವಮಾನ ಮಾಡಿದ್ವಿ ಅಂತ. ಅವಳು ಈ ಕೇಸ್ ತಗೊಳಕ್ಕೆ ಕೋರ್ಟಿಗೆ ಬರೋದಿರ್ಲಿ ಮೇಡಮ್, ಇನ್ಯಾವ ಕೇಸ್ ತಗೊಳಕ್ಕೂ ಕೋರ್ಟ್ ಕಡೆ ತಲೆನೂ ಹಾಕಲ್ಲ. ಹಾಗೆ ನಿಮ್ ಮನೇಲಿ ಬೆಕ್ಕಿನ ಮರಿ ತರ ಬಿದ್ದಿರ್ತಾಳೆ. ಬಿದ್ದಿರೋದ್ ಬೇಡ, ಇವತ್ತು ಆಗಿರೋ ಅವಮಾನಕ್ಕೆ ಅವಳು ಮನೆಯಿಂದ ತೊಲಗ್ತಾ ಇದ್ದ. ಅಷ್ಟೇ ತಾನೇ ಮೇಡಮ್? ನೆಕ್ಸ್ಟ್ ಟೈಮ್ ನೋಡಿ ಇನ್ನು ಭರ್ಜರಿ. ಅದನ್ನೆಲ್ಲ ನಾನ್ ನೋಡ್ಕೋತೀನಿ. ಇವತ್ತು ಎಲ್ಲೋ ಒಂದಷ್ಟು ಟೊಮ್ಯಾಟೊ, ಮೊಟ್ಟೆ ಎಸ್ದು ಅವಳು ಮಾನ ಕಳಿತೀರಾ ಅನ್ಕೊಂಡ್ರೆ ಅವಳು ಮುಖ ಎತ್ಕೊಂಡು ಓಡಾಡಬಾರ್ದು. ಹಾಗೆ ಮಸಿ ಬಳ್ದಿದ್ದೀರ. ಅವಳಿರ್ಲಿ, ನನಗೆ ಒಂದು ಕ್ಷಣಕ್ಕೆ ಶಾಕ್ ಆಗೋಯ್ತು. ಕಣ್ಣು ಮುಚ್ಚಿದ್ರು, ಕಣ್ಣು ಬಿಟ್ರು ಅದೇ ಸೀನ್ ಕಾಣಿಸ್ತಾ ಇದೆ. ಅದಕ್ಕೆ ನೀವು ಕೇಳಿರೋದಕ್ಕಿಂತ ಜಾಸ್ತಿನೇ ಕೊಡ್ತಾ ಇದ್ದೀನಿ, ತಗೊಳ್ಳಿ. ಸರಿ ಮೇಡಮ್, ಯಾರಾದ್ರೂ ನೋಡಿದ್ರೆ ಕಷ್ಟ ಆಗುತ್ತೆ, ನಾವೇನು ಬರ್ತೀವಿ. ಹಾ ಮೇಡಮ್, ನೆಕ್ಸ್ಟ್ ಟೈಮ್ ಮತ್ತೆ ಈ ಥರ ಏನಾದರೂ ಗಲಭೆ ಮಾಡಬೇಕು ಅಂದರೆ ನಮ್ಗೆ ಹೇಳಿ ಮೇಡಮ್. ಸರಿ ಮೇಡಮ್, ಬರ್ತೀವಿ. ಮುಖಕ್ಕೆ ಮಸಿ ಬಳ್ಕೊಂಡು ಎಷ್ಟು ಮುದ್ದಾಗಿ ಕಾಣ್ತಿದೀಯ ಭಾರ್ಗವಿ. ನೋಡಕ್ಕೆ 2 ಕಣ್ಣು ಸಾಲದು. ನೀನು ನಂಬಿರೋ ಜನನೇ ನಿನ್ನ ಮುಖಕ್ಕೆ ಉಗಿದು ಮಸಿ ಬಳ್ದಿದ. ಎಲ್ಲ ಕಡೆ ಇದೇ ಸುದ್ದಿ ಬರುತ್ತೆ. ಅದೇನೋ ಜನಬಲ ಅಂತಿದ್ದೆ ಅಲ್ವಾ? ಇವತ್ತಿಗೆ ಆ ಬಲ ನಿನ್ನ ಮಾನ ಹೋಯ್ತು. ಪ್ರಾಣ ಉಳಿಸ್ಕೊಳ್ಳೋ ಆಸೆ ಏನಾದ್ರೂ ಇದ್ರೆ ಆದಷ್ಟು ಬೇಗ ಗಂಟು ಮೂಟೆ ಕಟ್ಕೊಂಡು ನೀನೇ ಜಾಗ ಖಾಲಿ ಮಾಡ್ತೀಯ. ಇನ್ನು ಮುಂದೆ ಅರ್ಜುನ್ ಜೀವನದಲ್ಲಿ ನಿನ್ನ ಅಧ್ಯಾಯ ಮುಗಿತು ಭಾರ್ಗವಿ. ನೀನು ಮನೆಯಿಂದ ಹೊರಗೆ ಕಾಲಿಟ್ಟ ಮೇಲೆ ನನ್ನನ್ನು ಡಿಸ್ಟರ್ಬ್ ಮಾಡೋರು ಯಾರೂ ಇಲ್ಲ. ಅತ್ತೆ ಮಾವ ನನ್ನನ್ನು ಒಪ್ಕೋತಾರೆ. ಇಡೀ ಪಾಟೀಲ್ ಮನೆಗೆ ನಾನೇ ಅತ್ತೆ. ಅಲ್ಲ, ಈ ಅತ್ತೆಗೆ ಏನಾಗಿದೆ?
ಇಷ್ಟಾದ್ರೂ ಆ ಭಾರ್ಗವಿ ಪರ ವಹಿಸ್ಕೊಂಡು ಹೋದ್ರು. ನನ್ನನ್ನೇ ಬೈದ್ಬಿಟ್ರು. ಈ ಮನೆಯಲ್ಲಿ ನನ್ಗೇನು ಬೆಲೆನೇ ಇಲ್ವಾ? ನನ್ನ ಮಾತಿಗೆ ವ್ಯಾಲ್ಯೂನೇ ಇಲ್ವಾ? ಅಷ್ಟೊಂದು ಬೇಜಾರು ಮಾಡ್ಕೋಬೇಡಿ ಅತ್ತೆ. ಆ ಭಾರ್ಗವಿನ ಮನೆ ಒಳಗೆ ಕರ್ಕೊಳಕ್ಕೆ ಅಜ್ಜಿ ಒಂದೆರಡು ಮಾತು ಹೆಚ್ಚಿಗೆ ಆಡಿದಾರಷ್ಟೇ. ನೀವೇನು ಬೇಜಾರು ಮಾಡ್ಕೋಬೇಡಿ. ಮತ್ತಿನ್ನೇನ್ ಮಾಡ್ಲಿ ಬೃಂದ? ಆ ಭಾರ್ಗವಿ ಮನೆಗೆ ವಾಪಸ್ ಬದ್ಲು ಅಂತ ಖುಷಿ ಪಡ್ಲಾ? ಖುಷಿ ಪಡಲೇಬೇಕು ಅತ್ತೆ. ಆದರೆ ಭಾರ್ಗವಿ ಬಂದ್ಲು ಅಂತ ಅಲ್ಲ, ಜಾಸ್ತಿ ಹೊತ್ತು ಈ ಮನೇಲವಳು ಇರಲ್ಲ ಅಂತ. ಹಂಗಂದ್ರೆ ಅಜ್ಜಿ ಹೇಳಿದ ಮಾತ್ರಕ್ಕೆ ಆ ಭಾರ್ಗವಿ ಈ ಮನೇಲೇ ಇರ್ತಾಳೆ ಅನ್ಕೊಂಡಿದ್ದೀರಾ? ಅವಳೇ ನಂಬಿರೋ ಸಮಾಜ ಬಂದು ಹಸಿ ಬೆಳೆದಿದೆ. ಅವಳಿಗದು ಎಷ್ಟು ಅವಮಾನ ಆಗಿದೆ, ಮುಜುಗರ ಆಗಿದೆ ಅನ್ನೋದು ಅವಳ ಮುಖ ನೋಡಿದ್ರೇನೆ ಗೊತ್ತಾಗಲ್ವಾ ಅತ್ತೆ? %90 ಆಗ್ಲೇ ಅವಳು ಕುಸ್ತು ಹೋಗಿದ್ದಾಳೆ. ಈಗ ನಾವು ಕೊಡೋ ಒಂದೇ ಒಂದು ಏಟಿಂದ ಅವಳು ಕಂಗಾಲಾಗೋಗ್ತಾಳೆ. ಇನ್ನು ಏನ್ ಮಾಡ್ಬೇಕು ಅಂತಿದ್ಯಾ ಬೃಂದ? ಈ ಮನೆಯಲ್ಲಿ ಇರೋದಾದ್ರೆ ಕೆಲ್ಸಕ್ಕೆ ಹೋಗೋ ಹಾಗಿಲ್ಲ, ಲಾ ಪ್ರಾಕ್ಟೀಸ್ ಮಾಡೋ ಹಾಗಿಲ್ಲ ಅಂತ ಮಾವ ಹೇಳಿದ್ ಮರ್ತು ಬಿಟ್ರಾ? ಇದು ಒಂದು ಮಾತು ಸಾಕು ಅತ್ತೆ. ಅವಳು ಪೂರ್ತಿಯಾಗಿ ಕುಗ್ಗಿ ಹೋಗ್ತಾಳೆ. ಆಮೇಲೆ ಮುಖ ತೋರ್ಸಕ್ಕಾಗದೆ ನೀನ್ ಹೇಳೋ ಹಾಗೆ ಆಗತ್ತೆ ಅಂತ್ಯಾ? ಡೌಟೇ ಬೇಡ ಅತ್ತೆ. ಅವಳು ಥೇಟ್ ನಮ್ಮಪ್ಪನ ಥರ. ಆದ ಅವಮಾನಕ್ಕೆ ಕೆಲಸ ಬಿಟ್ಟು 25 ವರ್ಷದಿಂದ ಅವರು ಮನೇಲೇ ಕೂತಿಲ್ವಾ? ಇವಳು ಹಾಗೇನೆ. ಇಲ್ಲಾದ ಅವಮಾನಕ್ಕೆ ಇಲ್ಲಿಂದ ಓಡ್ ಹೋಗಿ ಆ ಕೊಂಪೆ ಸೇರ್ಕೋತಾಳೆ. ಅಬ್ಬಾ, ನನಗೀಗ ಸಮಾಧಾನ ಆಗ್ತಿದೆ. ಸ್ವಲ್ಪ ನಂಬಿಕೆ ಬರ್ತಾ ಇದೆ. ನೀವೇನು ಯೋಚನೆ ಮಾಡಬೇಡಿ ಅತ್ತೆ. ಆ ಅಜ್ಜಿ ಅರ್ಜುನ್ ಅದೇನೇ ತಿಪ್ಪರ್ಲಾಗ ಹಾಕಿದ್ರು ಆ ಭಾರ್ಗವಿ ಮಾವ ಹಾಕಿರೋ ಕಂಡೀಷನ್ನ ಒಪ್ಪೋದಿಲ್ಲ. ಅಂದಮೇಲೆ ಈ ಮನೇಲಿ ಇವತ್ತೇ ಅವಳ ಕೊನೆಯ ದಿನ. ಈಗಷ್ಟೇ ಅವಳ ಮುಖಕ್ಕೆ ಮಸಿ ಬೆಳೆದಿದ್ದೀವಿ. ಸ್ವಲ್ಪ ಹೊತ್ತು ಆ ಖುಷಿನ ಎಂಜಾಯ್ ಮಾಡಿ. ಭಾರ್ಗವಿ, ಭಾರ್ಗವಿ, ನೀನು ಎಲ್ಲಿ ಹೊರಟೋಗ್ಬಿಟ್ಟಿಯೋ ಅಂತ ಹೆದರ್ಬಿಟ್ಟಿದ್ದೆ. ಆ ದೇವಿನೇ ನಿನ್ನನ್ನು ವಾಪಸ್ ಕರೆಸ್ಬಿಟ್ಟಿದ್ದಾಳೆ. ನೋಡು, ನ್ಯಾಯಕ್ಕಾಗಿ ಹೋರಾಡುವಾಗ ಇಂಥ ಅಡೆತಡೆಗಳು ಬರೋದು ಸಹಜ ಅಂತ ನಿಂಗೆ ಗೊತ್ತಿದೆ ಅಲ್ವಾ ಭಾರ್ಗವಿ? ನಾವು ಅದನ್ನೆಲ್ಲ ದಾಟಿ ಹೋಗಬೇಕು. ಆಗ ಮಾತ್ರ ಗುರಿ ಮುಟ್ಟಕ್ಕಾಗೋದು. ಅವಮಾನ ಆದ್ಮೇಲೆ ಸನ್ಮಾನ ಸಿಗೋದು. ಹೀಗೆಲ್ಲ ನಡೀತು ಅಂತ ಕುಗ್ಗುಬೇಡ ಭಾರ್ಗವಿ, ದಯವಿಟ್ಟು ಇಲ್ಲೇ ಇರಮ್ಮ.
ಇರ್ತೀನಿ. ಸಂಧ್ಯಾಗೆ ನ್ಯಾಯ ಕೊಡಿಸೋದಕ್ಕಾದ್ರೂ ನಾನಿಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ನಾನು ಈ ಮನೆಗೆ ಮತ್ತೆ ಕಾಲಿಟ್ಟಿದ್ದೆ ಸಂಧ್ಯಾಗೆ ನ್ಯಾಯ ಕೊಡ್ಸೋಕೆ. ಅವ್ರ ಮಸಿ ಬೆಳೆದಿದ್ದು ನನ್ನ ಮುಖಕ್ಕೆ ಹೊರತು ನನ್ನ ಮನಸ್ಸಿಗಾಗ್ಲಿ ನನ್ನ ಬುದ್ಧಿಗಾಗ್ಲಿ ಅಲ್ಲ. ನನ್ನ ಮನಸ್ಸಲ್ಲಿ ಇನ್ನೂ ಅದೇ ಕಿಚ್ಚುರಿತಿದೆ. ಆದರೆ ಇಲ್ಲೇ ಇದ್ದು ಅದು ಹೇಗೆ ಕೇಸ್ ನಡೆಸ್ತೀಯ ಭಾರ್ಗವಿ? ಈ ಮನೇಲಿ ಹೆಣ್ಣು ಮಕ್ಕಳು ಹೊರಗಡೆ ಹೋಗಿ ಕೆಲಸ ಮಾಡೋ ಹಾಗಿಲ್ಲ. ಒಂದು ವೇಳೆ ಹಾಗೆ ಮಾಡಿದ್ರೆ ಮನೆಯಿಂದ ಹೊರಗೆ ಹಾಕ್ತಾರೆ. ಅಂಥದ್ರಲ್ಲಿ ಕೇಸ್ನ ಹೇಗೆ ಮುಂದುವರಿಸ್ತೀಯ ಭಾರ್ಗವಿ? ಈ ಮನೇಲಿ ನನಗಿನ್ನೂ ಒಂದಷ್ಟು ಕೆಲಸಗಳು ಬಾಕಿ ಇದ್ದಾವೆ. ಕೆಲವರಿಂದ ಕೆಲವು ಉತ್ತರಗಳನ್ನು ತಿಳ್ಕೊಳ್ಳೋದು ಬಾಕಿ ಇದೆ. ಒಟ್ನಲ್ಲಿ ನನ್ನ ಗಮನ ನನ್ನ ಗುರಿ ಕಡೆನೇ ಇದೆ. ಸೋಲು ಒಪ್ಕೊಳ್ಳೋಳು ನೀನಲ್ಲ ಅಂತ ನನಗೆ ಗೊತ್ತು. ಆದರೆ ನೀನು ಏನು ಮಾಡಕ್ಕೆ ಹೊರಟಿದೀಯ ಅಂತ ನನಗೆ ಅರ್ಥ ಆಗ್ತಿಲ್ಲ ಭಾರ್ಗವಿ. ಕಾಲಾಯ ತಸ್ಮೈ ನಮಃ. ಎಲ್ಲದಕ್ಕೂ ಆ ಕಾಲನೇ ಉತ್ತರ ಕೊಡುತ್ತೆ.